ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ ಗೌಡ. ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ. ರಸ್ತೆ ಕಾಮಗಾರಿ, ಪಾರ್ಕ್, ಒಳಚರಂಡಿ ನಿರ್ಮಾಣ ಎಲ್ಲದರಲ್ಲೂ ಕೂಡ ಸಮಸ್ಯೆನೇ ಇದೆ. ಆದ್ರೆ ಇದೆಲ್ಲದರ ಮಧ್ಯೆ ಭಾರತದ ಭವಿಷ್ಯದ ಕನಸಾಗಿರುವಂತಹ ಸ್ಮಾರ್ಟ್ ಸಿಟಿ ಯೋಜನೆಯ ಅನುಷ್ಠಾನದಲ್ಲೂ ಕೂಡ ಒಂದಲ್ಲ ಎರಡಲ್ಲ 6,000 ಕೋಟಿಗೂ ಹೆಚ್ಚು ಹಣ ಭ್ರಷ್ಟಾಚಾರವಾಗಿದೆ, ಅಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನೋದನ್ನ ನಾಗಮೋಹನ್ ದಾಸ್ ಅವರ ಅಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ತನಿಖಾ ಆಯೋಗ ವರದಿಯನ್ನ ಕೊಟ್ಟಿದೆ. ಈ ವರದಿಯನ್ನ ಕೊಟ್ಟಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರ ಇನ್ನೂ ಯಾಕೆ ತನಿಖೆಯನ್ನ ಮಾಡಿಲ್ಲ ಹಾಗೂ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದೇ ಇವತ್ತಿನ ನ್ಯೂಸ್ ಅಫೇರ್ಸ್ ಅಪ್ಡೇಟ್ಸ್. ನೋಡಿ, ಮೊದಲನೇದಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಈ ಸ್ಮಾರ್ಟ್ ಸಿಟಿ ಯೋಜನೆ, ಇದರ ವ್ಯಾಪ್ತಿ ಏನು ಅಂತ. ಮೊದಲನೇದಾಗಿ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು 2015ರಲ್ಲಿ ಪ್ರಾರಂಭ ಆಯಿತು. ಇದ್ರ ಉದ್ದೇಶ ಇಷ್ಟೇ, ಒಂದು ಸುಸ್ಥಿರವಾದ, ಒಂದು ತಂತ್ರಜ್ಞಾನ ಆಧಾರಿತವಾದ, ಒಂದು ಉತ್ತಮ ಜೀವನ ಮಟ್ಟವನ್ನ ನೀಡುವಂತಹ ಆಧುನಿಕ ನಗರವನ್ನ ಸೃಷ್ಟಿ ಮಾಡುವುದು ಅಂತ. ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಅಂದ್ರೆ 50-50 ರೇಷಿಯೋದಲ್ಲಿ ಹಣವನ್ನ ಹೂಡಿಕೆ ಮಾಡುತ್ತೆ. ಕರ್ನಾಟಕದಲ್ಲಿ ಟೋಟಲ್ ಆಗಿ 7 ನಗರಗಳು, ಒಂದು ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ದಾವಣಗೆರೆ, ಶಿವಮೊಗ್ಗ ಮತ್ತೆ ತುಮಕೂರು. ಈ 7 ನಗರಗಳಲ್ಲಿ ಇದುವರೆಗೂ ಒಟ್ಟು 6,400 ಕೋಟಿಗೂ ಅಧಿಕ ಹಣವನ್ನ ಖರ್ಚು ಮಾಡಲಾಗಿದೆ. ನೋಡಿ, ಕಳಪೆ ಕಾಮಗಾರಿ, ಅವೈಜ್ಞಾನಿಕ ಯೋಜನೆ ಮತ್ತು ಭ್ರಷ್ಟಾಚಾರದ ಆರೋಪಗಳು ಇಲ್ಲಿಂದನೇ ಶುರುವಾಗೋದು. ಇನ್ನು ಈ ಹಗರಣ ಎಲ್ಲೆಲ್ಲಿ ನಡೀತು, ಯಾವ ಅವಧಿಯಲ್ಲಿ ನಡೀತು ಅಂತ ನೋಡೋದಾದ್ರೆ ಇದು ಮೊದಲನೇದಾಗಿ ರಾಜಧಾನಿ ಬೆಂಗಳೂರಿಗೆ ಸಂಬಂಧವನ್ನ ಪಟ್ಟಿದ್ದು. 2019ರಿಂದ 2023ರ ಅವಧಿಯಲ್ಲಿ 3,500 ಕೋಟಿಗೂ ಹೆಚ್ಚು ಕಾಮಗಾರಿಗಳ ಬಗ್ಗೆ, ಅಂದ್ರೆ ಇಷ್ಟು ಒಂದು ಹಣವನ್ನ ಹಾಕಿ ಕಾಮಗಾರಿಗಳು ಏನ್ ಮಾಡಿದ್ರಲ್ವಾ, ಇದ್ರ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ನಾಗಮೋಹನ್ ದಾಸ್ ಅವರ ಆಯೋಗ ವಿಸ್ತೃತವಾಗಿ ಒಂದು ತನಿಖೆಯನ್ನ ನಡೆಸುತ್ತೆ. ಆ ತನಿಖೆಯನ್ನ ನಡೆಸಿ ಅದರ ವರದಿಯನ್ನು ಕೂಡ ಸಲ್ಲಿಸಿದೆ. ಇಲ್ಲಿ ಯಾವ ಮಟ್ಟಿಗೆ ವರದಿಯನ್ನ ಸಲ್ಲಿಸಿದೆ ಅಂತಂದ್ರೆ 8,900 ಪುಟಗಳ ಒಂದು ಬೃಹತ್ ವರದಿಯನ್ನ ಆ ಒಂದು ಆಯೋಗ ರಾಜ್ಯ ಸರ್ಕಾರಕ್ಕೆ ನೀಡಿದೆ. ಅಂದ್ರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಹಗರಣಗಳಾಗಿದೆ ಅನ್ನೋದು. ಮೊದಲನೇದಾಗಿ ಟೆಂಡರ್ ಅಲ್ಲೇ ಅಕ್ರಮ ಆಗಿರೋದು. ಯಾವುದೇ ಒಂದು ಕಾಮಗಾರಿ ಶುರು ಮಾಡ್ಬೇಕು ಅಂದ್ರೂ ಟೆಂಡರ್ನ ಕಾಲ್ ಮಾಡ್ತಾರೆ, ಆ ಟೆಂಡರ್ ಅಲ್ಲೇ ಪ್ರಾರಂಭದಲ್ಲೇ ಅಕ್ರಮ ಆಗ್ಬಿಟ್ಟಿದೆ. ಎರಡನೇದಾಗಿ ಕಾಮಗಾರಿಗಳ ಕಳಪೆ ಗುಣಮಟ್ಟ. ಕೆಲವೇ ತಿಂಗಳಲ್ಲಿ ಸ್ಮಾರ್ಟ್ ಸಿಟಿ ರಸ್ತೆಗಳು ಬಿರುಕು ಬಿಟ್ಟಿರೋದು ಇದಕ್ಕೆ ಸಾಕ್ಷಿ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರೋಡ್. ಮೂರನೇದು, ಕೆಲಸ ಮಾಡದೇ ಇದ್ರು ಅಂದ್ರೆ ಕಾಮಗಾರಿ ಕಾರ್ಯಗತವಾಗದೇ ಇದ್ರು ಕೂಡ ಗುತ್ತಿಗೆದಾರರಿಗೆ ಬಿಲ್ ಮಾಡಿರುವಂತಹ ಗಂಭೀರ ಪ್ರಕರಣಗಳು ಕೇಳಿ ಬರ್ತಾ ಇದೆ. ನೋಡಿ, ಇಲ್ಲಿ ವಿಪರ್ಯಾಸದ ಸಂಗತಿ ಏನು ಅಂದ್ರೆ ಯಾರು ಕೆಲಸ ಮಾಡಿದ್ದಾರೆ ಆ ಗುತ್ತಿಗೆದಾರರಿಗೆ ಬಿಲ್ ಆಗಿಲ್ಲ, ಯಾರು ಮಾಡಿಲ್ಲ ಅವರಿಗೆ ಬಿಲ್ ಆಗಿದೆ. ಅದು ಸ್ಮಾರ್ಟ್ ಸಿಟಿ ಯೋಜನೆಯ ಅನುಷ್ಠಾನದಲ್ಲಿ. ನಾಲ್ಕನೇದು, ಬಿಲ್ ಪಾವತಿಯ ಸಮಯದಲ್ಲಿ ಕಡ್ಡಾಯವಾಗಿ ಒಂದಿಷ್ಟು ಹಣವನ್ನ ಲೀಗಲ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ, ಅಂದ್ರೆ ಶಾಸನಬದ್ಧ ಮೊತ್ತವನ್ನ ಕಡಿತ ಮಾಡೋದು ಅಂತ. ಅದನ್ನು ಕೂಡ ಮಾಡಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ಈ ವರದಿಯಲ್ಲಿ ಆಡಳಿತಾಧಿಕಾರಿಗಳು, ಮುಖ್ಯ ಇಂಜಿನಿಯರ್ಸ್ಗಳು ಸೇರಿದಂತೆ ಹಲವಾರು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾರ್ಯಾರು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದಂತಹ ವಿಚಾರ ಏನು ಅಂದ್ರೆ, ಭ್ರಷ್ಟಾಚಾರ ಆಯ್ತು, ಆದ್ರೆ ಭ್ರಷ್ಟತೆ ಆಗಿದ್ದ ದುಡ್ಡೆಲ್ಲ ಎಲ್ಲಿ ಹೋಯ್ತು ಅಂತ ನಾವೆಲ್ಲರೂ ಕೂಡ ಒಮ್ಮೆ ಗಮನವನ್ನ ಹರಿಸ್ಬೇಕು. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದ್ದೇನು ಅಂದ್ರೆ, ಸ್ಮಾರ್ಟ್ ಸಿಟಿ ಅಂದ್ರೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇನ್ನು 6 ನಗರಗಳು ಬಾಕಿ ಇದೆ. ಆ 6 ನಗರಗಳ ಪ್ರಗತಿ ಹೇಗಿದೆ ಅನ್ನೋದನ್ನ ಸ್ವತಃ ಮಿನಿಸ್ಟರ್ ಬೈರತಿ ಸುರೇಶ್ ಅವರು ಒಮ್ಮೆ ಪರಿಶೀಲನೆಯನ್ನ ನಡೆಸ್ತಾರೆ. ಜನವರಿ 2025ರಲ್ಲಿ ಅವರು ಪರಿಶೀಲನೆಯನ್ನ ನಡೆಸಿದಾಗ ಅವರಿಗೆ ಶಾಕ್ ಆಗುತ್ತೆ, ನಮಗಾಗೋದೇನೋ, ಸ್ವತಃ ಕಾಂಗ್ರೆಸ್ ಸಚಿವರಿಗೆ ಶಾಕ್ ಆಗುತ್ತೆ. ಯಾಕೆ ಗೊತ್ತಾ, ಒಂದು ಅನುದಾನ ಬಂತು ಅಂತ ಅಂದ್ರೆ ಅದರಲ್ಲಿ ಡಿವೈಡ್ ಮಾಡ್ತಾರಲ್ವಾ, ರಸ್ತೆಗಿಷ್ಟು, ಒಳಚರಂಡಿಗಿಷ್ಟು, ಮತ್ತೊಂದಕ್ಕಿಷ್ಟು ಅಂತ. ಇಲ್ಲಿ 36% ಅಷ್ಟು ರಸ್ತೆಗಳಿಗೆ ಉಪಯೋಗವನ್ನ ಮಾಡಿದ್ರೆ 20% ಅಷ್ಟು ಕೆರೆ ಮತ್ತು ಉದ್ಯಾನವನಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಆಯ್ತು, ಸ್ಮಾರ್ಟ್ ಸಿಟಿ ಅಂದ್ರೆ ಕೇವಲ ರಸ್ತೆ ಮತ್ತು ಒಳಚರಂಡಿ ಉದ್ಯಾನವನ ಅಷ್ಟೇನಾ? ಆರೋಗ್ಯ ವಲಯಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಶಾಲೆಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡೋದಿದ್ರೆ ನಿಮಗೂ ಶಾಕ್ ಆಗುತ್ತೆ. ಕೇವಲ 2%, 2%. ಈ ಶಾಲೆ ಅನ್ನೋದು ಒಂದು ಎಜುಕೇಶನ್ ಸೆಕ್ಟರ್ ಆಗಿರ್ಬೋದು, ಒಂದು ಗ್ರಂಥಾಲಯ ಆಗಿರ್ಬೋದು, ಆರೋಗ್ಯವಾದ ವಿಚಾರ ಆಗಿರ್ಬೋದು, ಇದೆಲ್ಲ ನಮಗೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಅದಕ್ಕೆ ಕೇವಲ 2% ಅಂತ ಬೈರತಿ ಸುರೇಶ್ ಅವರಿಗೆ ಶಾಕ್ ಆಗ್ಬಿಟ್ಟಿದೆ. ಸದ್ಯ ನಮ್ಮ ಪುಣ್ಯಕ್ಕೆ ಶಾಕ್ ಆಗ್ಬಿಟ್ಟು ಮಿನಿಸ್ಟರ್ ಹಾಗೆ ಕೂರ್ಲಿಲ್ಲ, ಅವರು ಕೂಡ ಒಂದು ಸ್ವತಂತ್ರ ತನಿಖಾ ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಅದು ಕೂಡ ತನಿಖೆಯನ್ನ ಮಾಡ್ತಾ ಇದೆ ಆ ಕಮಿಟಿ. ಮುಂದೆ ಆ ಕಮಿಟಿ ಏನು ವರದಿಯನ್ನ ಕೊಡುತ್ತೆ ಅಂತ ನಾವೆಲ್ಲರೂ ಕಾದು ನೋಡ್ಬೇಕಾಗಿದೆ.
ನೋಡಿ, ಇನ್ನೂ ಒಂದು ವಿವಾದಾತ್ಮಕವಾದಂತಹ ವಿಚಾರ ಏನು ಅಂತಂದ್ರೆ, ಒಂದ್ ಕಡೆ ನಾಗಮೋಹನ್ ದಾಸ್ ಅವರ ವರದಿ ಇದೆ, ಭ್ರಷ್ಟಾಚಾರ ಆಗಿದೆ ಅಂತ. ಇದನ್ನೆಲ್ಲದನ್ನು ಕೂಡ ಕಣ್ಣಾರೆ ಕಂಡ ಸಚಿವರು ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿ ತನಿಖೆ ಆಗ್ಲಿ ಅಂತ ಆದೇಶವನ್ನ ಹೊರಡಿಸಿದ್ರು ಕೂಡ ತನಿಖೆನೆ ಆಗ್ತಾ ಇಲ್ಲ, ಯಾವುದೇ ಕಮಿಟಿ ರಚನೆ ಆಗ್ತಾ ಇಲ್ಲ ಅನ್ನುವಂತಹ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಅದು ಹೇಗ್ ಗೊತ್ತಾಗಿದ್ದು ಅಂದ್ರೆ, ಒಬ್ಬ ವ್ಯಕ್ತಿ RTIಗೆ ಅರ್ಜಿ ಹಾಕ್ತಾರೆ, ತನಿಖೆ ನಡೀತಿದ್ಯೋ ಇಲ್ವೋ ಅಂತ ತಿಳ್ಕೊಬೇಕು ಅಂತ. ಅವರಿಗೆ ಒಂದು ಲೆಟರ್ ಸಿಗತ್ತೆ, ಅವರಿಗೂ ಕೂಡ ಒಂದು ಲೆಟರ್ ಸಿಕ್ಕಾಗ ಅಲ್ಲಿ ಗೊತ್ತಾಗತ್ತೆ ಅವರು ಆದೇಶವನ್ನ ಹೊರಡಿಸಿದ್ರು ಕೂಡ ಅಧಿಕಾರಿಗಳು ತಮ್ಮ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಹೇಳಿ ಯಾವುದೇ ಕಮಿಟಿಯನ್ನ ರಚನೆ ಮಾಡಿಲ್ಲ, ತನಿಖೆ ಕೂಡ ಆಗ್ತಾ ಇಲ್ಲ. ಹಾಗಿದ್ರೆ ಸಚಿವರ ಮಾತುಗಳೆಲ್ಲ ಕೂಡ ಬರೀ ಪ್ರೆಸ್ ನೋಟ್ಗೆ, ಮೀಡಿಯಾ ಮುಂದೆ ಮಾತ್ರನಾ ಅನ್ನೋದನ್ನ ಕರ್ನಾಟಕದ ಜನತೆ ಯೋಚನೆ ಮಾಡ್ಬೇಕಾಗಿದೆ. ಒಟ್ಟಾರೆ ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 6,000 ಕೋಟಿಗೂ ಹೆಚ್ಚು ಹಣದಲ್ಲಿ ಭ್ರಷ್ಟಾಚಾರ ಉಂಟಾಗಿದೆ. ಇದನ್ನ ಬರೀ ಯಾರೋ ಊಹಾಪೋಹದಿಂದ ಹೇಳ್ತಾ ಇಲ್ಲ. ಒಂದ್ ಕಡೆ ನಮಗೆ ವರದಿ ಇದೆ, ನಾಗಮೋಹನ್ ದಾಸ್ ಅವರ ವರದಿ ಈ ಕಡೆ ಇದ್ರೆ, ಈ ಕಡೆ ಸರ್ಕಾರ ವರದಿ ಕೊಟ್ರು, ಏನ್ ಮಾಡಿದ್ರು, ನಾನ್ ಮಾತ್ರ ತನಿಖೆ ನಡೆಸಲ್ಲ, ನಾನು ಕ್ರಮವನ್ನ ಕೈಗೊಳ್ಳಲ್ಲ ಅಂತ ಆರಾಮಾಗಿ ಕೂತ್ಬಿಟ್ಟಿದೆ. ಈ ಕಡೆ ಅಧಿಕಾರಿಗಳು ಕೂಡ ಸಚಿವರು ಏನೇ ಹೇಳಿದ್ರು ಕೂಡ ನನ್ನ ಬೇಳೆಯನ್ನ ನಾನು ಬೇಯಿಸ್ಕೊಳ್ತೀನಿ ಅಂತ ಆರಾಮಾಗಿ ಇದ್ದಾರೆ. ಇಲ್ಲಿ ಟೋಟಲಿ ಆಗ್ತಾ ಇರೋದೇನು ಅಂತ ಅಂದ್ರೆ, ತೆರಿಗೆ ಹಣವನ್ನ ಕಟ್ತೋನ್ ಕತೆ ಗೋವಿಂದ ಗೋವಿಂದ. ಧನ್ಯವಾದ. ವಂದೇ ಭಾರತ ಮಾತರಂ.